ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಈ ಮೂವಿ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸರ್ ಫಾರ್ ಚೂಸಿಂಗ್ ಮೀ. ಫಸ್ಟ್ ಕತೆ ಹೇಳ್ತಿರುವಾಗ ಇದೊಂದು ರಿಯಲ್ ಸ್ಟೋರಿ ಆಗಿತ್ತು. ಸೊ ಅದೊಂದು ಇಂಟ್ರೆಸ್ಟ್ ನನಗೆ ತುಂಬಾನೇ ಇತ್ತು. ರಿಯಲ್ ಸ್ಟೋರಿ ಕೇಳಿದ ತಕ್ಷಣ ಸ್ಟೋರಿ ಹೇಳ್ತಾ ಹೇಳ್ತಾ ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಇತ್ತು. ದಟ್ಸ್ ದ ರೀಸನ್ ನಾನು ಈ ಮೂವಿ ಒಪ್ಕೊಂಡಿದ್ದು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕಂಟಿನ್ಯೂಸ್ ಒನ್ ಶೆಡ್ಯೂಲಲ್ಲೇ ಮಾಡಿದ್ದೀವಿ. ಅದು ಇಲ್ಲದೆ ನಂಗೆ ತುಂಬ ಇಷ್ಟ ಆಗಿದ್ದಂದರೆ ಡೈರೆಕ್ಟರ್ಸ್ ರೈಟಿಂಗ್. ಅವ್ರು ಬರೆದಿರೋ ಪ್ರತಿಯೊಂದು ಲೈನು, ಪ್ರತಿಯೊಂದು ಡೈಲಾಗು ಅಷ್ಟು ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ಎರಡು ಸೀನು ತುಂಬ ಡೀಪ್ ಡೆಪ್ತ್ ಬೇಕು ಅಂತ ಬರೆದ್ರಲ್ಲ, ಅದು ಆ ಸ್ಪಾಟಲ್ಲೇ ಒಂದು 3 ಪೇಜಸ್ ಡೈಲಾಗ್ಸ್ ಬರೆದ್ಬಿಟ್ಟು ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಬಟ್ ಆ ಸ್ಕ್ರಿಪ್ಟು ಫಸ್ಟ್ ಲೈನ್ ಓದ್ತಾ ಓದ್ತಾನೆ ನನಗೆ ಟಿಯರ್ ಸ್ಟಾರ್ಟ್ ಆಗೋಯ್ತು. ನಾನು ಅಳ್ತಾ ಇದ್ದೀನಿ ಕಂಟಿನ್ಯೂಸ್. ಆ ಸ್ಕ್ರಿಪ್ಟ್ ಓದೋಕ್ಕೆ ಆಗ್ತಿಲ್ಲ ನನಗೆ. ಸೊ ಅಷ್ಟೊಂದು ಡೆಪ್ತ್ ಇತ್ತು ಆ ಪೇಪರಲ್ಲಿ, ಆ ಸೀನಲ್ಲಿ ಪರ್ಟಿಕ್ಯುಲರ್ ಆಗಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್. ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಸೀನಲ್ಲಿ ತುಂಬ ಒಂದು ಫೀಮೇಲ್ ಮನ್ಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲಿ. ಪ್ರತಿಯೊಬ್ಬರು ಹುಡುಗಿರು ಈ ಸಿನಿಮಾ ನೋಡಬೇಕು. ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟ್ರು, ಲಸ್ಸಿ ಕ್ಯಾರೆಕ್ಟ್ರು ಬಂದು ಅದೇ ಮೇನ್ ರೀಸನ್. ಆ ರಿಯಲ್ ಸ್ಟೋರಿಲಿ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ನನಗೂ ಇರಬೇಕು ಅಂತ ಅನ್ನಿಸ್ತು. ದೆನ್ ಡಿ ಒ ಪಿ ಸರ್, ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ಅವರು ಪ್ರತಿಯೊಬ್ಬರು 100% ಕೊಟ್ಟರು ಇಲ್ಲಿ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು. ಆ್ಯಂಡ್ ವಿನು ಸರ್ ಮ್ಯೂಸಿಕ್ ವಾಸ್ ಲೈಕ್ ಲವ್ಲಿ. ತುಂಬ ಮೆಲೋಡಿ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶೂಟಿಂಗ್ ಒನ್ ಶೆಡ್ಯೂಲಲ್ಲೇ ಮುಗೀತು. ಒಂದು ಸಾಂಗ್ ಪೆಂಡಿಂಗ್ ಇದೆ. ಸೊ ಇವನ್ ವಿ ಆರ್ ವೇಟಿಂಗ್ ಫಾರ್ ದಟ್ ಸಾಂಗ್. ಆ್ಯಂಡ್ ದಿಸ್ ಇಸ್ ಮೈ ಇಲ್ಲಿ ಪ್ರೆಸ್ ಮೀಟು ಸೆಕೆಂಡ್ ಟೈಮ್ ನಡೀತಿರೋದು. ಇದಕ್ಕೆ ಮುಂಚೆ ಲೂಡೋ ಮೂವಿ ಆಡಿಯೋ ಲಾಂಚ್ ಆಗಿತ್ತು ಇಲ್ಲಿ. ಸೊ ಅದರಲ್ಲೂ ಆರ್ಯನ್ ಸರೇ ಹೀರೋ ಆಗಿದ್ರು. ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಟ್ ವಾಸ್ ದ ಸೇಮ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಗೇನ್ ವರ್ಕಿಂಗ್ ವಿತ್ ಆರ್ಯನ್ ಸರ್. ಥ್ಯಾಂಕ್ ಯು ಆಲ್. ಫೀಮೇಲ್ ಕ್ಯಾರೆಕ್ಟರ್ ತುಂಬ ಲವ್ಲಿ ಆಗಿತ್ತು ಹೇಳಬೇಕಂದ್ರೆ. ಬಟ್ ತುಂಬಾ ಹರ್ಟ್ ಮಾಡಿಬಿಟ್ಟಿದ್ದಾರೆ ರಿಯಲ್ ಲೈಫಲ್ಲಿ. ಸೊ ಅದು ತುಂಬ ಹರ್ಟ್ಫುಲ್ ಆಗಿತ್ತು ನನಗೆ ಆ ಸಿನಿಮಾ ಕ್ಯಾರೆಕ್ಟರ್ ಕೇಳುವಾಗ. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಈ ಮೂವಿ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸರ್ ಫಾರ್ ಚೂಸಿಂಗ್ ಮೀ. ಫಸ್ಟ್ ಕತೆ ಹೇಳ್ತಿರುವಾಗ ಇದೊಂದು ರಿಯಲ್ ಸ್ಟೋರಿ ಆಗಿತ್ತು. ಸೊ ಅದೊಂದು ಇಂಟ್ರೆಸ್ಟ್ ನನಗೆ ತುಂಬಾ ಇತ್ತು. ರಿಯಲ್ ಸ್ಟೋರಿ ಕೇಳಿದ ತಕ್ಷಣ ಸ್ಟೋರಿ ಹೇಳ್ತಾ ಹೇಳ್ತಾ ಎಕ್ಸೈಟ್ಮೆಂಟ್ ಇನ್ಕ್ರೀಸ್ ಆಗ್ತಾನೆ ಇತ್ತು. ದಟ್ಸ್ ದ ರೀಸನ್ ನಾನು ಈ ಮೂವಿ ಒಪ್ಕೊಂಡಿದ್ದು. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಕಂಟಿನ್ಯೂಸ್ ಒನ್ ಶೆಡ್ಯೂಲಲ್ಲೇ ಮಾಡಿದ್ದೀವಿ. ಅದು ಇಲ್ಲದೆ ನಂಗೆ ತುಂಬ ಇಷ್ಟ ಆಗಿದ್ದಂದರೆ ಡೈರೆಕ್ಟರ್ಸ್ ರೈಟಿಂಗ್. ಅವ್ರು ಬರೆದಿರೋ ಪ್ರತಿಯೊಂದು ಲೈನು, ಪ್ರತಿಯೊಂದು ಡೈಲಾಗು ಅಷ್ಟು ಇಷ್ಟ ಆಯಿತು. ಅಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ಎರಡು ಸೀನು ತುಂಬ ಡೀಪ್ ಡೆಪ್ತ್ ಬೇಕು ಅಂತ ಬರೆದ್ರಲ್ಲ, ಅದು ಆ ಸ್ಪಾಟಲ್ಲೇ ಒಂದು 3 ಪೇಜಸ್ ಡೈಲಾಗ್ಸ್ ಬರೆದ್ಬಿಟ್ಟು ನನಗೆ ಫುಲ್ ಟೆನ್ಷನ್ ಆಗೋಯ್ತು. ಬಟ್ ಆ ಸ್ಕ್ರಿಪ್ಟು ಫಸ್ಟ್ ಲೈನ್ ಓದ್ತಾ ಓದ್ತಾನೆ ನನಗೆ ಟಿಯರ್ ಸ್ಟಾರ್ಟ್ ಆಗೋಯ್ತು. ನಾನು ಅಳ್ತಾ ಇದ್ದೀನಿ ಕಂಟಿನ್ಯೂಸ್. ಆ ಸ್ಕ್ರಿಪ್ಟ್ ಓದೋಕ್ಕೆ ಆಗ್ತಿಲ್ಲ ನನಗೆ. ಸೊ ಅಷ್ಟೊಂದು ಡೆಪ್ತ್ ಇತ್ತು ಆ ಪೇಪರಲ್ಲಿ, ಆ ಸೀನಲ್ಲಿ ಪರ್ಟಿಕ್ಯುಲರ್ ಆಗಿ. ಇಟ್ ವಾಸ್ ಸೋ ಬ್ಯೂಟಿಫುಲ್ ಸರ್. ಆ್ಯಂಡ್ ಇನ್ನೊಂದು ಪರ್ಟಿಕ್ಯುಲರ್ ಸೀನಲ್ಲಿ ತುಂಬ ಒಂದು ಫೀಮೇಲ್ ಮನ್ಸ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ನನಗಂತೂ ಗೊತ್ತಿಲ್ಲ. ಬಟ್ ಅಷ್ಟೇ ಚೆನ್ನಾಗಿ ಬರ್ತಿದ್ದಾರೆ ಅದರಲ್ಲಿ. ಪ್ರತಿಯೊಬ್ಬರು ಹುಡುಗಿರು ಈ ಸಿನಿಮಾ ನೋಡಬೇಕು. ಪರ್ಟಿಕ್ಯುಲರ್ ನನ್ನ ಕ್ಯಾರೆಕ್ಟ್ರು, ಲಸ್ಸಿ ಕ್ಯಾರೆಕ್ಟ್ರು ಬಂದು ಅದೇ ಮೇನ್ ರೀಸನ್. ಆ ರಿಯಲ್ ಸ್ಟೋರಿಲಿ ಎಷ್ಟು ಚೆನ್ನಾಗಿದೆಯೋ ಅದೇ ಥರ ನನಗೂ ಇರಬೇಕು ಅಂತ ಅನ್ನಿಸ್ತು. ದೆನ್ ಡಿ ಒ ಪಿ ಸರ್, ನಿಮ್ಮ ವರ್ಕ್ ತುಂಬಾ ಚೆನ್ನಾಗಿತ್ತು. ಐ ರಿಯಲಿ ಲವ್ಡ್ ಇಟ್. ಅವರು ಪ್ರತಿಯೊಬ್ಬರು 100% ಕೊಟ್ಟರು ಇಲ್ಲಿ ಮಾಡಿರೋ ಪ್ರತಿಯೊಬ್ಬರು ಟೆಕ್ನಿಷಿಯನ್ಸು. ಆ್ಯಂಡ್ ವಿನು ಸರ್ ಮ್ಯೂಸಿಕ್ ವಾಸ್ ಲೈಕ್ ಲವ್ಲಿ. ತುಂಬ ಮೆಲೋಡಿ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಶೂಟಿಂಗ್ ಒನ್ ಶೆಡ್ಯೂಲಲ್ಲೇ ಮುಗೀತು. ಒಂದು ಸಾಂಗ್ ಪೆಂಡಿಂಗ್ ಇದೆ. ಸೊ ಇವನ್ ವಿ ಆರ್ ವೇಟಿಂಗ್ ಫಾರ್ ದಟ್ ಸಾಂಗ್. ಆ್ಯಂಡ್ ದಿಸ್ ಇಸ್ ಮೈ ಇಲ್ಲಿ ಪ್ರೆಸ್ ಮೀಟು ಸೆಕೆಂಡ್ ಟೈಮ್ ನಡೀತಿರೋದು. ಇದಕ್ಕೆ ಮುಂಚೆ ಲೂಡೋ ಮೂವಿ ಆಡಿಯೋ ಲಾಂಚ್ ಆಗಿತ್ತು ಇಲ್ಲಿ. ಸೊ ಅದರಲ್ಲೂ ಆರ್ಯನ್ ಸರೇ ಹೀರೋ ಆಗಿದ್ರು. ಸೊ ಮತ್ತೆ ಅವ್ರ ಜೊತೆ ವರ್ಕ್ ಮಾಡೋದು ನನಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಇಟ್ ವಾಸ್ ದ ಸೇಮ್. ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಅಗೇನ್ ವರ್ಕಿಂಗ್ ವಿತ್ ಆರ್ಯನ್ ಸರ್. ಥ್ಯಾಂಕ್ ಯು ಆಲ್.
ಫೀಮೇಲ್ ಕ್ಯಾರೆಕ್ಟರ್ ತುಂಬ ಲವ್ಲಿ ಆಗಿತ್ತು ಹೇಳ್ಬೇಕಂದ್ರೆ, ಬಟ್ ತುಂಬಾನೇ ಹರ್ಟ್ ಮಾಡಿಬಿಟ್ಟಿದ್ದಾರೆ ರಿಯಲ್ ಲೈಫಲ್ಲಿ. ಸೊ ಅದು ತುಂಬ ಹರ್ಟ್ಫುಲ್ ಆಗಿತ್ತು ನನಗೆ ಆ ಸಿನಿಮಾ ಕ್ಯಾರೆಕ್ಟರ್ ಕೇಳುವಾಗ.